ತೂತ ಹೋಗಿದ್ದಂಗೈತೆ. ನೋಡ ನೀರು. ನೋಡಿ ಬೆಳಿಗ್ಗೆ ಹಂಗೆ ಆಗ್ತಿದೆ ಸನ್ರೈಸ್. ಒಳ್ಳೆ ಫಾಗಿದೆ ರೋಡ್ ತುಂಬ. ಸ್ವರ್ಗ ಸ್ವರ್ಗ ಗುರು, ಸಕ್ಕದಾಗಿದೆ. ಅಲ್ಲಿ ಹೋಗ್ಬೋದು, ಹೋಗ್ತಾರಲ್ಲ. ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಬೆಳಗ್ಗೆ 4 ಗಂಟೆಗೆ ಎದ್ದು ಚಿಕ್ಕಮಂಗ್ಳೂರು ಕಡೆ ಹೊರಟಿದ್ದೀವಿ. ಸನ್ರೈಸ್ ಆಗ್ತಾಯಿದೆ, ನಿಲ್ಸಿದ್ದೀವಿ. ಕುಣಿಗಲ್ ಹತ್ರ ಇದ್ದೀವಿ ಆಲ್ರೆಡಿ. ಫೋಟೋ ತೆಗಿತವ್ರೆ ನಮ್ಮ ಯತೀಶ್ ಅವರು, ಫೋಟೋಗ್ರಾಫರು. ಫೋಟೋಸ್ ಎಲ್ಲ ಸಕದಾಗ ಬಂದವೆ, ಪೋಸ್ಟ್ ಮಾಡ್ತೀವಿ. ಫೋಟೋ ನೋಡಿ. KLR ಟ್ರಾವೆಲರ್ ಅಂತ ಇರುತ್ತೆ ಇನ್ಸ್ಟಾ ID. 70 ಕಿಲೋಮೀಟ್ರ್ ಬಂದಿದ್ದೀವಿ. ಟಿಫನ್ ಮಾಡಬೇಕು ಮುಂದೆ ಎಲ್ಲಾದರೂ. ಟೈಮ್ ಬಂದು 7 ಗಂಟೆ ಆಗಿದೆ ಮೋಸ್ಟ್ಲಿ. 6:15 ಅಷ್ಟೇ ಇನ್ನೂ. ಒಳ್ಳೆ ಫಾಗಿದೆ ರೋಡ್ ತುಂಬ, ಎಲ್ಲ ಕಡೆ ಫಾಗು. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಹಿಂಗೆ ನಿಲ್ಸ್ಕೊಬಾರ್ದು, ಏನು ಮಾಡೋಣ, ನಿಲ್ಲಿಸ್ಬಿಟ್ಟಿದ್ದೀವಿ. ಆದ್ರೂ ಹೋಗೋಣ. ಐತಿ ಬಾ ಹೋಗೋಣ. ನಾನ್ ಸ್ಟಾಪ್ 100 ಕಿಲೋಮೀಟ್ರ್ ಹೊಡೆದು ನಮ್ಮ ಎಂಟರ್ಕು ನೀರು ಕುಡ್ದಂಗೆ ಕುಡಿತೈತೆ. ಪೆಟ್ರೋಲು ಬಿಚ್ಚಬೇಕು. ಸೊ ಅಲ್ಲಿಂದ 100 ಕಿಲೋಮೀಟ್ರ್ ಆದಮೇಲೆ ಇಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ತಿಂಡಿ ತಿನ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ನಮ್ಮದ್ರಲ್ಲಿ 2 ಪಾಯಿಂಟ್ ಕಡಿಮೆ ಆಗಿದೆ. ಇರಲಿ, ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? 124 ಇದೆ ಇನ್ನು. ನಾವು ಆ್ಯಕ್ಚುಲಿ ಸಕಲೇಶ್ಪುರ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬೇಡ, ಸಕಲೇಶ್ಪುರ ಮೇಲೆ ಬರ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ರೂಟ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ಸೈಡಲ್ಲಿ ಏನಾರು ಹೋಗ್ತಾಯ್ತಾ? ಎಲ್ಲಿ ಇದೆ ಕೈ ಆಯ್ತು. ಏನು ಹಿಂಗೆ ಹೋಗ್ತೈತೆ? ನಿಲ್ತಲ್ವಾ? ಅಪ್ಪಿ ಫುಲ್ ಇತ್ತಲ್ವ ನಾವು ಹಾಕ್ಸ್ದಾಗ? ನಿಲ್ತು. ತೊಟ್ಟಿಗ್ತಾಯ್ತಾ? ಹೂ ಕಣ, ತೂತ ಹೋಗಿದ್ದಂಗೆ ಐತಪ್ಪಿ. ತೂತ ಹೋಗಿದ್ದಂಗೆ ಐತೆ. ಎಂಥ ಕೆಲಸ ಆಯ್ತು ಗುರು ಇದು. ನೋಡ ನೀರು. ಗ್ಯಾರೇಜ್ ಎಲ್ಲೂ ಇಲ್ವ ಇಲ್ಲಿ? ಓ ಎಂಥ ಕೆಲಸ ಆಯ್ತಪ್ಪ ಎಂಟಾರ್ದು. ಪೆಟ್ರೋಲ್ ಬರ್ತಿದ್ದು ಏನಪ್ಪ ಆಯಿತು ಅಂದರೆ, ಆ್ಯಕ್ಚುಲಿ ಇಲ್ಲಿ ಏರ ಹೊಡೆದು ಪೈಪ್ ಬರುತ್ತೆ. ಆ ಪೈಪಲ್ಲಿ ಆಚೆ ಬರ್ತಿರೋದು, ಅದು ರಿಚ್ ಆಗಿರೋದು. ಆ್ಯಕ್ಚುಲಿ ರಿಚ್ಚು ಏನಕ್ಕಾಗುತ್ತೆ ಅಂದರೆ, ಕಂಟಿನ್ಯೂಸ್ ಆಗಿ 100 ಕಿಲೋಮೀಟ್ರ್ ಹೊಡ್ಕೊಂಡು ಬಂದಿದ್ದೀವಿ. ಬಂದ ತಕ್ಷಣ ಫುಲ್ ಟ್ಯಾಂಕ್ ಬೇರೆ ಮಾಡಿಸೋದವಲ್ಲ, ಅದರಿಂದ ಪ್ರಾಬ್ಲಮ್ಮು. ಅಪ್ಪ ಇನ್ನೂ ಬರ್ತಿದ್ದಂಗೆ ಐತೆ. ಇಲ್ಲಿ ನೋಡು, ನಡಿ, ಏನಾಗಲ್ಲ. ಸೊ ಬನ್ನಿ ಹೋಗೋಣ. ಇನ್ನು ಮೂಡಿಗೆರೆ 23 ಕಿಲೋಮೀಟ್ರ್ ಇದೆ. ಅದಕ್ಕೂ ಮುಂಚೆನೇ ಇದು ಆನಬಾಳು ಅಂತ ಇದೆ. ಅಲ್ಲೇ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೀವಿ. ಬರಪ್ಪ ಯತೀಶ್. ಸೊ ಬನ್ನಿ ತಿಂಡಿ ತಿನ್ಕೊಂಡು ಹೋಗೋಣ. ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತೈತೆ. 10 ಗಂಟೆ ಆಗಿದೆ. ಸೊ ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಬನ್ನಿ ಸೀದಾ ರಾಣಿಜರಿ ಹತ್ರ ಹೋಗೋಣ. ಅಲ್ಲಿಂದ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ರಾಣಿಜರಿ ಫಸ್ಟು ಹೋಗಿ ಆಮೇಲೆ ನೋಡೋಣ ಏನು ಮಾಡಬೇಕಂತ. ಎಂಟ್ರಾಗಿದ್ದೀವಿ. ಇಲ್ಲಿಂದ ಮೋಸ್ಟ್ಲಿ ಆಫ್ ರೋಡ್ ಇದೆಯೇನೋ ಗೊತ್ತಿಲ್ಲ. ಆಫ್ ರೋಡ್ ಏನಿಲ್ಲ ಅನಿಸುತ್ತೆ, ಯಾಕಂದರೆ ಕಾರು ಟಿ ಎಲ್ಲ ಅಲ್ಲೇ ನಿಂತಿದೆ. ನೋಡ್ಬೇಕು ರೋಡ್ ಹೆಂಗಿದೆಯೋ ಮುಂದೆ. ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ ಗುರು. ಫಾಲ್ಸ್ ಗುರು, ಅದು ಫಾಲ್ಸ ಏನದು ವೈಟ್ ಕಾಣಿಸ್ತಿರೋದು? ಫಾಲ್ಸೇ ಅನಿಸುತ್ತೆ.
ಜಾಲಿ ಜಾಲಿ ಎಲ್ಲ ಜಾಲಿ. ಒಂದು ತಿಂಗಳು ಮುಂಚೆ ಬರಬೇಕಿತ್ತು, ಇನ್ನೂ ಸಖತ್ತಾಗಿರೋದು. ಈಗಲೂ ಸಖತ್ತಾಗೇ ಇದೆ, ಬಟ್ ಇನ್ನೂ ಸಖತ್ತಾಗಿರೋದು. ಮೆದೇಶನ್ ಬ್ಯಾಗ್ ಬಿದ್ದೋಗಿದೆ. ಬೈಕ್ ಬಿಡ್ತಾರಾ ಹೆಂಗೆ ಗೊತ್ತಿಲ್ಲ. ಬಿಡ್ತಾರೆ, ಬಿಡ್ದೆ ಏನು ಮಾಡ್ತಾರೆ. ಬಾ ನಿನ್ನ ಮುಂದೆ ಹೋಗು. आराम से होता है इंटर को. ओहो भैरवेश्वर स्वामी टेंपल ಕೇಳೋಣ. ಮೇಲ್ ಬಿಡಲ್ವಾ? ಹೌದಾ? ಬಾರಪ್ಪಿ ಬಿಡ್ತಾರಂತೆ. ಹಾಂ ಏ ಬಾರ ಆರಾಮ ಹೋಗ್ತದ್ಲಿ. ಹಾಂ ಅಲ್ಲಿ ಹಂಗೆ ತೋರಿಸುತ್ತಷ್ಟೇ, ಹಂಗೆ ತೋರಿಸುತ್ತಷ್ಟೇ, ಜಾಸ್ತಿ ಇರ್ತದೆ. ಅಲ್ಗಾನ ರೋಡ್ ಇದ್ರೆ ತಾನೇ ತೋರ್ಸೋಕ್ಕದು. ಅದು ಹೋಗ್ಲಿ ಇರು, ಆಮೇಲೆ ಹೋಗೋಣ ನಿಧಾನಕ್ಕೆ. ಅದಕ್ಕೆ ಅವರೆಲ್ಲ ವೆಯ್ಟ್ ಮಾಡ್ತವ್ರೆ. ಹೋದ್ರು ಗುರು ಹೋದ್ರು ಗುರು ಹೋದ್ರು ಗುರು ಹೋದ್ರು 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 ನೋಡಪ್ಪಿ. ಅವ್ರ ಜೀಪ್ ಹೋಗ್ಲಿ ಅಂತ ಅವ್ರು ಇರು. ಬರೋಲ್ಲ ಇರಪ್ಪಿ. ಇಲ್ಲ ಎತ್ತಿ ಹುಷಾರು, ಸ್ಲಿಪ್ ಆಗುತ್ತೆ ಹುಷಾರು. ಹೋಗಿ ಹೋಗಿ ನೀವು ಹೋಗಿ. ಎಂಟರ್ಗೇನದು ಊದ್ರ? ಏನಪ್ಪ ಅದು ಊದ್ರ? ಏನದು? ಟೈರ್ದಾ? ಏನಪ್ಪಿ ಇರೋ ಅಪ್ಪಿ ಎತ್ತಿ ಇರೋ ಎತ್ತಿ ಒಂದು ನಿಮಿಷ ಎತ್ತಿ. ಟೈರ್ದಲ್ಲ, ಸ್ವರ್ಗ ಸ್ವರ್ಗ ಗುರು, ಸಕ್ಕದಾಗಿದೆ. ಅಲ್ಲಿ ಹೋಗ್ಬೋದು, ಹೋಗ್ತಾವ್ರಲ್ಲ. ಥೋ ಬಿ ಎಂಥ ಕೆಲಸ ಮಾಡಿದ್ದೀನಿ ನಾನು. ಗೋಪುರ ಎಷ್ಟೊತ್ತು ಆನ್ ಮಾಡಿಬಿಟ್ಬಿಟ್ಟಿದ್ದೀನಿ, ಚಾರ್ಜ್ ಎಲ್ಲ ಡ್ರೈನ್ ಆಗಿಬಿಟ್ಟಿದೆ. ಬಾ ಮೇಲೆ ಹೋಗೋಣ. ಸಕ್ಕತ್ತಾಗಿದೆ ಗುರು, ಸ್ವರ್ಗ ಸ್ವರ್ಗ. ಅಪ್ಪಿ ಸೊ ಇದೇ ರಾಣಿಜೇರಿ ಮೇಲಿಂದ. ಇನ್ನೂ ಫುಲ್ ಮೇಲೆ ಹೋಗ್ಬೋದು, ಬಟ್ ಬೇರೆ ರೂಟ್ ಅಂತೆ. ನಾವು ಹಿಂಗೆ ಹೋಗ್ಬೋದು ಅಂದ್ಕೊಂಡಿದ್ವಿ. ಇದೇ ಲಾಸ್ಟ್ ಇಲ್ಲಿ ನೋಡಿ ಹಿಂಗಿದೆ. ಈ ಕಡೆನೂ ಫುಲ್ಲು ಇನ್ನೂ ಟಾಪ್ಗೆ ಹೋಗ್ಬೋದು, ಬಟ್ ಬೇರೆ ರೂಟಿಂದ ಹೋಗಬೇಕು. ರಾಣಿಜೇರಿ ಮುಗಿಸ್ಕೊಂಡ್ವಿ. ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿಕೊಂಡು ಇದು ಮಾಡಿಕೊಂಡು ಈಗ ನೆಕ್ಸ್ಟ್ ಯಾವುದೋ ಒಂದು ಫಾಲ್ಸ್ ಇದೆ ಅಂತೆ, ಫಾಲ್ಸ್ಗೆ ಹೋಗೋಣ ಅಂತ ಇದ್ದೀವಿ. ಆಮೇಲೆ ನೋಡೋಣ ಏನು ಮಾಡೋದು ಎಲ್ಲಿ ಹೋಗೋದು ಗೊತ್ತಿಲ್ಲ. ಆಲ್ರೆಡಿ 1 ಗಂಟೆ ಆಗಿಬಿಟ್ಟಿದೆ. ಸೊ ಬಂದ್ವಿ ಕೆಳಗಡೆ, ನೋಡೋಣ ಅದ್ಯಾವುದೋ ಫಾಲ್ಸ್ ಅಂತ ಹೇಳಿದ್ರು, ಅಲ್ಲಿ ಹೋಗಿ ಟ್ರೈ ಮಾಡೋಣ. ಚಾರ್ಜ್ ಬೇರೆ ಇಲ್ಲ ಗೋಪುರದಲ್ಲಿ. ಈಗ ಎಲ್ಲಿ ನೋಡಿದ್ರು ಬರೀ ಆಫ್ ರೋಡೇ ಸಿಗ್ತಾಯಿತ್ತು ನಮಗೆ ಇವತ್ತು. ಯಾವ ಕಡೆ ಮರ, ಈ ಕಡೆನಾ ಬೇರೆ ಕಡೆ ಹೋಗ್ಬೇಕು ಗೊತ್ತಿಲ್ಲ. ಸುಮ್ಮನೆ ಹೋಗ್ತಿದ್ದೀವಿ. ಕೇಳಿಬಿಟ್ಟಣ ಇರಿ. ಮೇಡಮ್ ಫಾಲ್ಸ್ ಈ ಕಡೆನೇನಾ? ಹಾಂ ಥ್ಯಾಂಕ್ ಯು. ಕೊಡಿಗೆ ಫಾಲ್ಸ್
ಸೊ ಫುಲ್ಲು ನೀರು ಸೌಂಡು, ಮೋಸ್ಟ್ಲಿ ಸೌಂಡ್ ಕೇಳಲ್ಲ ಅನಿಸುತ್ತೆ. ಹಿಂಗೆ ಬಾರೋ. ಆಮೇಲೆ ಇನ್ನೇನೋ ಅವ್ರ ಭಾಷೆಯಲ್ಲಿ ಮಾತಾಡ್ಕೊತವ್ರವರು. ಇದೇ ಫಾಲ್ಸು. ತುಂಬ ಜನ ಇದ್ದಾರೆ. ಈ ನಮ್ಮ ನಿತೀಶ್ ಅಣ್ಣ ಇದ್ದಾರೆ. ಫೋಟೋಗ್ರಫಿ ಮಾಡೋರು. ಚೆನ್ನಾಗಿದೆ ಗುರು ಅಲ್ಲ. ಬಟ್ ಹಾಂ ಕಳಸ. ಓ ನೋಡೋಣ. ಯಾರು ಬರೋಂಗಿದ್ರೆ ಬನ್ನಿ, ನೀವು ಯಾರು. ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಸೊ ಬನ್ನಿ ಸೀದಾ ಬೈಕ್ ಎತ್ಕೊಂಡು ಹೊರಡೋಣ. ಸೆಕೆ ನೀರು ಇಳಿತಾವೆ ಗುರು. ಸೊ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಬನ್ನಿ ಮೇಲೆ ಹೋಗೋಣ. ಫಸ್ಟು ಆದರೂ ನಮ್ಮ ಯತೀಶನ ಗಾಡಿ ಎಂಟರ್ಕು ಆರಾಮಾಗಿ ಹೋಗುತ್ತೆ ಎಲ್ಲ ಕಡೆ. ಅದೇ ಖುಷಿಯಾದ ವಿಚಾರ. ಸೊ ಫಾಲ್ಸಿಂದ ನೆಕ್ಸ್ಟು ಮೈದಾಡಿ ವ್ಯೂ ಪಾಯಿಂಟ್ಗೆ ಹೋಗ್ತಿದ್ವಿ. ಹೆಂಗಿದೆ ಅಂದರೆ ಇದು ರೂಟು ಸಕ್ಕತ್ತಾಗಿದೆ ಅವರು. ಮೂರಲ್ಲಿ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ. ಅಂದರೆ ಹೋಗೋ ರೋಡು, ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ನಾನು ಹೋದ್ಮೇಲೆ ತೋರಿಸ್ತೀನಿ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಕೆಳಗಡೆ ಸ್ವಲ್ಪ ವೀಡಿಯೋ ಮಾಡಿಲ್ಲ. ಕೆಳಗಡೆ ಹೆಂಗಿದೆ ಅಂದರೆ ನೋಡಿದ್ರು ನೀರು 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 ಫುಲ್ ಮೇಲಿಂದ ಬರ್ತಿದೆ. ಸ್ವಲ್ಪ ಬಿಸಿಲು ಕಡಿಮೆ ಇದ್ದಿದ್ರೆ ವ್ಯೂ ಹೆಂಗೆ ಕಾಣಿಸೋದು ಅಂದರೆ ಸಕ್ಕತ್ತಾಗಿ ಕಾಣಿಸೋದು. ಬಂದ್ವಿ ಮೈದಾಡಿ ವ್ಯೂ ಪಾಯಿಂಟ್ಗೆ. ಇಲ್ಲ ಬಾಪಿ ಎಷ್ಟಣ್ಣ? ಫೋನ್ಪೇ ಇದೆಯಣ್ಣ? ನೆಟ್ವರ್ಕ್ ಸಿಗುತ್ತಾ ಇಲ್ಲಿ? ಇಲ್ಲೆಲ್ಲ ಹೆಂಗೆ ನಡೆಯುತ್ತೆ ಬಿಸ್ನೆಸ್ಸು ಅಂದರೆ, ಕ್ಯಾಶ್ ಇಲ್ಲ ಅಂದರೆ ನಂಬರ್ ಕೊಟ್ಟು ಕಳಿಸ್ತಾರೆ, ನೀವು ನೆಟ್ವರ್ಕ್ ಇರೋ ಜಾಗಕ್ಕೆ ಹಾಕಿ ಅಂತ. ಅಷ್ಟು ನಂಬಿಕೆಯಿಂದ ಬಿಟ್ಬಿಡ್ತಾರೆ. ಬ್ಯಾಗಿದೆ ವಾ 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 ಏನು ಗುರು ಇದು ವ್ಯೂ. ಬಾ ಏನು ಸಖತ್ತಾಗಿದೆ ಗುರು. ಇದೆಲ್ಲ ಫುಲ್ ಕ್ಲಿಯರ್ ಇದೆ. ಹೆಂಗಿರೋದು ಅಂದರೆ ಇಷ್ಟೇ ಅನಿಸುತ್ತೆ ಅಪ್ಪಿ, ಅಲ್ಲೇನೂ ಇಲ್ಲ ನನ್ನ ಪ್ರಕಾರ. ಇದೆಲ್ಲ ಕ್ಲಿಯರ್ ಇದ್ದೀರಿ ಹೆಂಗೆ ಕಾಣಿಸೋದು ಹೇಳು? ಬಿಸಿಲು ಹೌದಾ? ಈ ಕಡೆ ಥರ ಈ ಕಡೆನೂ ಇದ್ಬಿಟ್ರಿ ಇನ್ನೂ ಸಖತ್ತಾಗಿರೋದಲ್ಲ. ಸಖತ್ತಾಗಿ ಕಾಣಿಸುತ್ತೆ, ಬಟ್ ಕ್ಯಾಮ್ರಾ ಕಾಣಲ್ವಲ್ಲ, ಏನು ಮಾಡೋದು? ನಮಗೂ ಕಾಣಿಸ್ತಿಲ್ಲ ಅಲ್ಲ ಅದು. ಬಿಸಿಲು ಜಾಸ್ತಿ ಆಯ್ತು. ಅದು ಅಪಿ ಒಂದು 1 ಅವರ್ ವೆಯ್ಟ್ ಮಾಡೋಣ. ಬಿಸಿಲು ಕೆಳಗಡೆ ಹೋದರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಹಾಂ ಇರೋಣ. ಹಾಂ ನೋಡೋಣ ಇರು. ಬಿಸಿಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಾಯಿತು. ಬಿಸಿಲು ಸರಿಯಾಗಿ ಹೊಡಿತೈತೆ. ಸೊ ಅದಕ್ಕೆ ಸುಮ್ಮನೆ ಯಾಕೆ ಲೇಟ್ ಮಾಡೋದು, ಹೋಗಿ ಆರಾಮಾಗಿ ಎಷ್ಟಾದರೂ ಮಾಡೋಣ, ಇಲ್ಲ ಬೇರೆ ಯಾವ್ದಾದ್ರು ಪ್ಲೇಸರ ನೋಡೋಣ ಅಂತ ಅಂದ್ಕೊಂಡು ವಾಪಸ್ ಹೊರಟ್ವಿ.